ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. SIR ಜಾಗೃತಿ ಕಾರ್ಯಕ್ರಮ ನಾಗತಾಲೂಕಿನಲ್ಲಿ ನಮ್ಮ ಪಕ್ಷದ SDP ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ರಿ. ಇದನ್ನು ಉದ್ದೇಶಿಸಿ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇವಲ ತಾಜ್ ಪ್ಯಾಲೇಸ್ ಅಲ್ಲ, ಇದೇ ದಾವಣಗೆರೆಯಲ್ಲಿ ಕಳೆದ 1 ತಿಂಗಳಿಂದ ಪ್ರತಿ ಗಲ್ಲಿ ಮೊಹಲ್ಲ ಎಲ್ಲ ಕಡೆಗಳಲ್ಲೂ ಹೆಲ್ಪ್ ಡೆಸ್ಕ್ ಹಾಕುವ ಮುಖಾಂತರ BLOಗಳ ಮುಖಾಂತರ ನಾವು ಜಾಗೃತಿ ಮೂಡಿಸಿದ್ವಿ. ಇವತ್ತು ಒಂದು ಮಾಸ್ ಆಗಿ ಒಂದು ಸಂದೇಶ ಕೊಡಬೇಕು. ಯಾಕಂದರೆ ಉಪಚುನಾವಣೆಯೂ ಬರ್ತಾ ಇದೆ. ಮತ ಕೇಳುವಂತಹ ಮತಗಳ್ಳರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಿಮ್ಮ ಮತದ ಮೌಲ್ಯವನ್ನು, ನಿಮ್ಮ ಮತವನ್ನು ಉಳಿಸ್ಬೇಕಾದ್ರೆ ನಿಮ್ಮೊಟ್ಟಿಗೆ ಇರಲ್ಲ. ಈ SIRನ ಹಿಡನ್ ಅಜೆಂಡಾ ಏನು, ಇದರ ಕಾನ್ಸ್ಪಿರಸಿ ಏನು, ಇದರ ಆತಂಕಗಳೇನು, ಇದರಲ್ಲಿ ನೀವು ಯಾವ ರೀತಿ ನೀವು ರಿಯಾಕ್ಟ್ ಮಾಡಬೇಕು, ಈ ಬಗ್ಗೆ ಒಂದು ಮಾಸ್ ಆಗಿ ಒಂದು ಸಂದೇಶ ಕೊಟ್ಟರೆ ಇಡೀ ದಾವಣಗೆರೆ ಜಿಲ್ಲೆಯಾದ್ಯಂತ ಹೋಗುತ್ತೆ ಎಂಬ ಕಾರಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ವಾಲಂಟಿಯರ್ ಆಗಿ ಒಂದು ಜನರು ಬಂದಿದ್ದಾರೆ. ನಮ್ಮ ಕರೆಗೆ ಹೋಗ್ಬಿಟ್ಟು ನಾವಿಲ್ಲಿ 2 ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ಒಂದು, SIRನಲ್ಲಿ ನಾವು ಮ್ಯಾಪಿಂಗ್ ಪ್ರಕ್ರಿಯೆ ಏನು ನಡೀತಾ ಇದೆ ಕರ್ನಾಟಕದಲ್ಲಿ, ಅದರಲ್ಲಿ ಯಾವ ರೀತಿ ನಾವು ಇನ್ವಾಲ್ವ್ ಆಗಬೇಕು, ಟೆಕ್ನಿಕಲ್ ಆದಂಥ ಇಶ್ಯೂಗಳೇನು, ಅದರಲ್ಲಿ ನಮ್ಮ ಮತದಾರರ ಪಾತ್ರ ಏನು, ಮತ್ತು ಪೊಲಿಟಿಕಲ್ ಪಾರ್ಟಿ ಎಂಬ ನೆಲೆಯಲ್ಲಿ SDPIಯ BLAಗಳು ನಿಮಗೆ ಯಾವ ರೀತಿ ಸಹಕಾರ ಮಾಡ್ತಾರೆ ಎಂಬ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಮತ್ತು ಒಂದು ವೇಳೆ SIR ಕರ್ನಾಟಕದಲ್ಲಿ ಅಧಿಕೃತವಾಗಿ ಜಾರಿಗೆ ಆದರೆ ಇದರಿಂದ ಆಗುವಂಥ ಅನಾಹುತ ಏನು, 12 ರಾಜ್ಯಗಳಲ್ಲಿ ಏನು ಈಗಾಗಲೇ ಡ್ರಾಫ್ಟ್ ರೋಲ್ ನಾಳೆಯಿಂದ ಪಬ್ಲಿಷ್ ಆಗ್ತಾ ಇದೆ, ಅಲ್ಲಿ ಏನೆಲ್ಲ ಅವಾಂತರ ಆಗಿದೆ, ಆ ಬಗ್ಗೆ ನಾವು ಅವೇರ್ನೆಸ್ ಅನ್ನು ಕೊಟ್ಟಿದ್ದೇವೆ. ಇನ್ನು 2ನೇ ವಿಚಾರ, ಮುಂಬರುವಂಥ ಉಪಚುನಾವಣೆಯಲ್ಲಿ ನಮಗೆ ಹಲವಾರು ಇಲ್ಲಿಯ ನಾಯಕರುಗಳು SDP ಪಕ್ಷದಿಂದ SIR ಜಾಗೃತಿ ಕಾರ್ಯಕ್ರಮ ಏನು ಮಾಡ್ತಾ ಇದ್ರಿ, ಬರೀ ಅಲ್ಪಸಂಖ್ಯಾತರು ಇಲ್ಲಿ ಜಾಸ್ತಿ ಇದ್ದಾರೆ, ಆ ಭಾಗದಲ್ಲಿ ಅಷ್ಟೇ ತಾವು ಮಾಡ್ತಾ ಇದ್ರು. ಈ ಅಹಿಂದ ವರ್ಗದ ಏನು ಸಮುದಾಯದವರಿದ್ದಾರೆ ಅಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮ SDP ಪಕ್ಷದಿಂದ ಮಾಡಿಲ್ಲ. ಬರೀ ಮುಸ್ಲಿಮ್ಸ್ ಕಮ್ಯುನಿಟಿಗೆ ಅಷ್ಟೇ ನಾನು ಜಾಗೃತಿ ಮೂಡಿಸುತ್ತೆ SDP ಅವರು. ಇದು ನೀವು ತಿಳ್ಕೊಂಡಿರುವಂಥದ್ದು. ಮಡಿಕೇರಿ ಅಲ್ಲ, ದಾವಣಗೆರೆಯಲ್ಲಿ ಕರ್ನಾಟಕದಲ್ಲೇ ಇರುವಂಥದ್ದು. ದಾವಣಗೆರೆಯಲ್ಲಿ ಸೌತ್ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಅಂದರೆ ಮುಸಲ್ಮಾನರ ವೋಟ್ ಇರೋದು 80,000. ಬಾಕಿ ಇರುವಂಥ 1,20,000 ಯಾರಿದ್ದಾರೆ? ಮುಸಲ್ಮಾನರ. ನಾವು ಕೆಲಸ ಮಾಡ್ತಿರೋದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗಲ್ಲ. ಮತ್ತು ಇಂತಹ ಒಂದು ಹುನ್ನಾರಗಳನ್ನು ಈ ಕೋಮುವಾದಿ ಮನಸ್ಥಿತಿಯವರು ಗೊತ್ತಾಗ್ತಾ ಇರ್ತಾರೆ. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕ್ಲಿಯರ್ ಮಾಡ್ತೇನೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಒಂದು ವೇಳೆ ಜಾರಿಯಾದರೆ ಇದು ಮುಸಲ್ಮಾನರಿಗೆ ಮಾತ್ರ ಆತಂಕ ಅಲ್ಲ. ಇವತ್ತು ಅಮರ್ತ್ ಸೇನಿಗೆ ನೋಟಿಸ್ ಇಶ್ಯೂ ಆಗಿದೆ, ಅವರು ಮುಸಲ್ಮಾನರಲ್ಲ. ಇಂಥ ಹಲವಾರು ಜನರಿಗೆ ಇದರ ಸಂಕಷ್ಟ ಎದುರಾಗಿದೆ, ಎಲ್ಲರಿಗೂ ಆತಂಕ ಇದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲ ಮತದಾರರಲ್ಲೂ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಕೇವಲ ಒಂದು ಕಮ್ಯುನಿಟಿಗಾಗಿ ನಾವು ಕೆಲಸ ಮಾಡ್ತಾ ಇಲ್ಲ. ಇದು ಮಾಧ್ಯಮಗಳಲ್ಲಿ ಈ ರೀತಿ ಚರ್ಚೆ ಇಲ್ಲಿದೆಯಾ ನನಗೆ ಗೊತ್ತಿಲ್ಲ. ನಾನು ಮಡಿಕೇರಿಯಲ್ಲಿ ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಮಡಿಕೇರಿ ನಮ್ಮ 6 ನಗರಸಭಾ ಸದಸ್ಯರಿದ್ದಾರೆ. ಅದರಲ್ಲಿ ಮೇರಿ ವೇಗಸ್ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಇದ್ದಾರೆ. ಅದೇ ರೀತಿ ಚಾಮರಾಜನಗರದಲ್ಲಿ ಮಹೇಶ್ ದಲಿತ್ ಕಮ್ಯುನಿಟಿಯವರು ಇದ್ದಾರೆ. ಇವರೆಲ್ಲರೂ ಅವರವರ ವಾರ್ಡಲ್ಲಿ ಕೇವಲ ಮುಸಲ್ಮಾನರು ಮನೆಗೆ ಮಾಡ್ತಾ ಇಲ್ಲ, ಎಲ್ಲ ಕಡೆ ನಾವು ಮಾಡ್ತಾ ಇದ್ದೇವೆ. ತಾವು SDP ಪಕ್ಷದವರು ಈ SIR ಜಾಗೃತಿ ಕಾರ್ಯಕ್ರಮ ಒಂದು ಒತ್ತಿ ಹೇಳಿದಿರಿ, ಈ ಸಭೆಯಲ್ಲಿ ಬಹಳ ಒತ್ತಿ ಹೇಳಿದಿರಿ, ಇದನ್ನು ತಾವು ಜಾಗೃತರಾಗಿರಿ ಜನಗೆ ಅಂತ. ಕಾಂಗ್ರೆಸ್ ಪಕ್ಷನೂ ಸಹ ಇದಕ್ಕೆ ವಿರೋಧ ಮಾಡಿದೆ, ಪ್ರಗತಿಪರ ಸಂಘಟನೆಗಳು ಸಹ ಇದಕ್ಕೆ ವಿರೋಧ ಮಾಡಿದೆ. SDP ಪಕ್ಷ ಕಾಂಗ್ರೆಸ್ ಪಕ್ಷದ ಜೊತೆಗೆ ಕೈ ಜೋಡಿಸಿ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಒಂದು ಪ್ರತಿಭಟನೆ ಆಗಲಿ, ಒಂದು ದೊಡ್ಡ ಪ್ರೊಟೆಸ್ಟನ್ನು ಮಾಡ್ಬೋದಿತ್ತಲ್ಲ ಸರ್. ಕಾಂಗ್ರೆಸ್ನ ಕೈ ಎಲ್ಲಿದೆ ಅಂತ ನಾವು ಹುಡುಕ್ತಾ ಇದ್ದೀವಿ ದುರ್ಬೀನ್ ಹಾಕಿ. ಯಾಕಂದರೆ ಇದೇ ಸಿದ್ದರಾಮಯ್ಯನವರು ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಹೋಗಿ ಒಂದು ಸ್ಪೀಚ್ ಮಾಡಿ ಬರ್ತಾರೆ. ಏನಂದರೆ, ಕರ್ನಾಟಕದ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 1 ಲಕ್ಷ ಫೇಕ್ ವೋಟರ್ಸ್ ಇದ್ದರು, ಹಾಗಾಗಿ ನಾವು ಈ ಕಾನ್ಸ್ಟಿಟ್ಯೂನ್ಸಿ ಸೋತಿದ್ದೀವಿ ಅಂತ ರಾಹುಲ್ ಗಾಂಧಿಯವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಅಪ್ರಿಷಿಯೇಟ್ ಮಾಡಲೇಬೇಕಾದಂಥ ವಿಚಾರ. ಯಾವಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು ರಾಹುಲ್ ಗಾಂಧಿಯವರು? ಚುನಾವಣೆ ಮುಗಿದು ರಿಸಲ್ಟ್ ಬಂದು NDA ಅಧಿಕಾರಕ್ಕೆ ಬಂದ ನಂತರ. ಮೊದಲು ಎಲ್ಲಿ ಮಲಗಿತ್ತು ಕಾಂಗ್ರೆಸ್ ಕೈ ಎಲ್ಲಿ ಹೋಗಿತ್ತು? ಮಾಡಿದ್ದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಇದೇ ಸಿದ್ದರಾಮಯ್ಯನವರು ಡೆಲ್ಲಿಯಲ್ಲಿ ಭಾಷಣ ಮಾಡಿ ಹೇಳ್ತಾರೆ, ವೋಟ್ ಚೋರಿಯ ಮತ್ತೊಂದು ಹೆಸರೇ SIR ಅಂತೇಳಿ. ಇದೇ ಕರ್ನಾಟಕದಲ್ಲಿ SIRನ ಪ್ರಥಮ ಪ್ರಕ್ರಿಯೆ ಮ್ಯಾಪಿಂಗ್ ಪ್ರಕ್ರಿಯೆ ನಡೀತಾ ಇದೆ. ನಾವು ಚಳಿಗಾಲದ ಅಧಿವೇಶನ ಇವರು ಬೆಳಗಾಂನಲ್ಲಿದ್ದಾಗ ಸ್ವತಃ ನಾವು ಒಂದು ಮೆಮೊರಂಡಮ್ ಅನ್ನು ಕೊಟ್ಟಿದ್ದೇವೆ. KH ಮುನಿಯಪ್ಪರವರು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಬಂದು ನಮ್ಮ ಮನವಿ ಸ್ವೀಕರಿಸಿ ನಮಗೆ ಹೇಳಿದ್ರು ಆನ್ ರೆಕಾರ್ಡ್, ಆ SIRಗೆ ನಾವು ವಿರೋಧ ಇದ್ದೇವೆ, ನೀವು ಕೂಡ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಅಂತ ಕೊಟ್ಟಿದ್ದೀರಾ ಚಳಿಗಾಲದ ಅಧಿವೇಶನದಲ್ಲಿ, ನಾನು ಮುಖ್ಯಮಂತ್ರಿ ಬಳಿ ಚರ್ಚಿಸ್ತೀನಿ ಅಂತ ಹೇಳೋದು. ಒಂದು ರೆಸಲ್ಯೂಷನ್ ಪಾಸ್ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥವರು ನೀವು ಎಲ್ಲಿದ್ದೀರಾ ಫೀಲ್ಡಲ್ಲಿ? ಇದೆಲ್ಲವೂ ಕೂಡ ಇವರ ದ್ವಿಮುಖ ಧೋರಣೆ. ಮೊನ್ನೆ 8-10 ದಿನದ ಹಿಂದೆ ಇದೇ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟನ್ನು ನಾನು ನೋಡಿದೆ, SIR ವಿಚಾರದಲ್ಲಿ ನಾನು ರಾಜಕೀಯ ಮಾಡಲ್ಲ. ಹಾಗಾದರೆ
CM ಕುರ್ಚಿಯನ್ನು ಉಳಿಸ್ಕೊಳ್ಳೋ ವಿಚಾರದಲ್ಲಿ ರಾಜಕೀಯ ಮಾಡ್ತೀರಾ? ಜನರು ಇಷ್ಟು ಸಂಕಷ್ಟದಲ್ಲಿದ್ದಾರೆ, ಈ ಬಗ್ಗೆ ನಿಮಗೆ ರಾಜಕೀಯ ಬೇಡವಾ? ವೋಟ್ ಬಂದಾಗ ಜನರು ವೋಟ್ ಬೇಕು ನಿಮಗೆ. ವೋಟ್ ಚೋರಿ ಆಗ್ತಾ ಇದೆ ಅಂತ ನೀವೇ ಹೇಳ್ತೀರಾ. ನಿಮ್ಮ ಮಾತಲ್ಲೇ ಅಳವಡಿಸಿದೆಯಲ್ಲ, ನಿಮ್ಮ ಮಾತಲ್ಲೇ ಒಂದು ಸಾಮ್ಯತೆ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅದು ಮುಳುಗುತ್ತಿರುವ ಹಡಗು. ಯಾಕಂದ್ರೆ ಅವರಿಗೆ ಗೊತ್ತಾಗ್ತಾ ಇಲ್ಲ, ಈ SIR ಮುಖಾಂತರ ಅವರನ್ನು ಮುಳುಗಿಸ್ಲಿಕ್ಕೆ ಸಂಘ ಪರಿವಾರ BJP ಪ್ಲಾನ್ ಮಾಡಿದೆ, ಕೆಡ್ಡ ತೋಡಿದೆ. ಇವರು ಇನ್ನೂ ಜಾಗೃತರಾಗಿಲ್ಲ, ಅದು ಅವರ ಸಮಸ್ಯೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಇತರ ಪ್ರಗತಿಪರ ಸಂಘಟನೆ ನೀವೇನು ಹೇಳಿದ್ರಿ, ಬೇರೆ ಬೇರೆ ಪ್ರೋ ಕಾನ್ಸ್ಟಿಟ್ಯೂಷನಲ್ ಆರ್ಗನೈಸೇಷನ್ಸ್ ಏನಿದ್ದಾರೆ, ಇವರೆಲ್ಲರಿಗೆ ಕೈ ಜೋಡಿಸ್ತಾ ಇದ್ದಾರೆ. ಶಿವಸುಂದರ್ ಸರ್ ಒಂದು ಕರ್ನಾಟಕ ಕಂಡಂತ ಅತ್ಯಂತ ಒಂದು ಮೇಧಾವಿ, ಒಂದು ಜರ್ನಲಿಸ್ಟ್ ಕೂಡ, ಒಂದು ಆಕ್ಟಿವಿಸ್ಟ್ ಕೂಡ. ಮಡಿಕೇರಿ ಕುಶಾಲನಗರದಲ್ಲಿ ಒಂದು SIR ಜಾಗೃತಿ ಪ್ರೋಗ್ರಾಮ್ ಅಲ್ಲಿ, ನಮ್ಮ ಪ್ರೋಗ್ರಾಮ್ ಅಲ್ಲಿ ಬಂದು ಜಾಗೃತಿ ಮೂಡಿಸಿದ್ದಾರೆ. ಇಂತಹ ಹಲವಾರು ನಾಯಕರುಗಳು, ಆಕ್ಟಿವಿಸ್ಟ್ಗಳು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ಕೂಡ ಬಸವರಾಜಪ್ಪ ಬಂದಿದ್ರು, ಅವ್ರು ಮುಸ್ಲಿಂ ಅಲ್ಲ. ಬಸವರಾಜಪ್ಪನವರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಯಾಕೆ ಅಂತ ಹೇಳಿದ್ರೆ ಜಾಗೃತಿ ಯಾರೆಲ್ಲ ಬಯಸ್ತಾ ಇದ್ದಾರೆ ಅವ್ರು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ನಾವು ಖಂಡಿತ ಕಾಂಗ್ರೆಸ್ ಮುಂದೆ ಬರಬೇಕಾಗಿತ್ತು, ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಒಂದು ದೊಡ್ಡ ಹೋರಾಟ ರೂಪಿಸಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್, ಅದು ನಾನು ಹೇಳಿದ್ನಲ್ಲ, ಅವರಿಗೆ ನೆತ್ತಿಯ ಮೇಲೆ ನೀರು ಬಂದಾಗ ಅವರಿಗೆ ಎಚ್ಚರ ಆಗುವಂಥದ್ದು, ಅವರ ಅಧಿಕಾರದ ಲಾಲಾಸೆ ಮತ್ತು ಅವರ ಒಳಜಗಳ. ನಮಗೆ ಗೊತ್ತಿಲ್ಲ ಸರ್, ಅವರ ಸಮಸ್ಯೆ ಅವರ ಪಾರ್ಟಿ ಇರ್ಬೋದು, ಜನರು ಸಮಸ್ಯೆಯಲ್ಲಿದ್ದಾರೆ. ಕರ್ನಾಟಕದಲ್ಲಿ ನಿಮಗೆ ಎನ್ಮಾಸ್ ಆಗಿ ಓಟ್ ಕೊಟ್ಟಿದ್ದಾರಲ್ಲ, ಇವತ್ತು ಆ ಜನರ ಒಂದು ಮತದಾನದ ಹಕ್ಕನ್ನೇ ಕಸಿಯುವಂತ ಹುನ್ನಾರ ನಡೀತಾ ಇದೆ. ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಒಂದು ಏನು ಚುನಾವಣಾ ಆಯೋಗಕ್ಕೆ ಆರ್ಟಿಕಲ್ 324, 325, 326 ಪ್ರಕಾರ ಯಾವುದೇ ಮತದಾರರ ದಾಖಲೆ ಕೇಳಲಿಕ್ಕೆ ರೈಟ್ಸೇ ಇಲ್ಲ ಅವರಿಗೆ. ಅವರು ದಾಖಲೆ ಕೇಳ್ತಾ ಇದ್ದಾರೆ, ಅವ್ರ ನಾಗರಿಕತ್ವ ಸಾಬೀತುಪಡಿಸಿ ಅಂತೇಳಿ. ಇದ್ರ ಬಗ್ಗೆ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಖುದ್ದು ಕಳ್ಳಿಕೋಟ್ ಹಾಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡ್ಲಿಕ್ಕೆ ಹೋಗ್ತಾರೆ. ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಕಳಿಸ್ಲಿಕ್ಕೆ ಆಗಲ್ಲ ನಿಮಗೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 53,000 ಶಿಕ್ಷಕರ ಕೊರತೆ ಇದೆ. ನೀವು ಒಂದು ರೆಸಲ್ಯೂಷನ್ ಪಾಸ್ ಮಾಡೋದಲ್ಲ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಈಗ ಎಕ್ಸಾಮ್ಸ್ ಬರ್ತಾ ಇದೆ, ಮಕ್ಕಳಿಗೆ ತೊಂದರೆ ಆಗ್ತದೆ, ನಮ್ಮ ಸ್ಟಾಫ್ ಅನ್ನ ನಿಮಗೆ ಕೊಡಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿದ್ರೆ ಸಾಕಿತ್ತು. ಕರ್ನಾಟಕದಲ್ಲಿ ಮ್ಯಾಪಿಂಗ್ ನಡೀತಾ ಇರಲಿಲ್ಲ. ಅಷ್ಟು ಒಂದು ತೀರ್ಮಾನ ಮಾಡಲಿಕ್ಕೆ ತಾಕತ್ತಿಲ್ಲದಂತ ಈ ಕಾಂಗ್ರೆಸ್ ಸರ್ಕಾರವನ್ನ ನಂಬಿ ನೀವು ಕೂರಬೇಡಿ, ನಿಮ್ಮ ಮನೆಯವ್ರಿಗೂ ಕೂರ್ಲಿಕ್ಕೆ ಹೇಳ್ಬೇಡಿ. ಯಾಕಂದ್ರೆ ನಾಳೆ ನೀವು ಗುಸ್ಪೇಟಿ ಆಗುವಂತ ಸಾಧ್ಯತೆ ಇದೆ, ಯಾಕಂದ್ರೆ ಮ್ಯಾಪಿಂಗ್ ಮಾಡಿಸ್ಕೊಳ್ಳಲ್ಲ ಅಂದ್ರೆ. ಹಾಗಾಗಿ ನಾವು ಜನರಲ್ಲಿ ಫೀಲ್ಡಿಗೆ ಹೋಗ್ತಾ ಇದ್ದೀವಿ, ಗ್ರೌಂಡಿಗೆ ಹೋಗ್ತಾ ಇದ್ದೀವಿ. ಈ ತಾಜ್ ಪ್ಯಾಲೇಸ್ ನಲ್ಲಿ ನಡೆದಂತ ಇವತ್ತಿನ ಕಾರ್ಯಕ್ರಮ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ರು, ನೀವು ನೋಡಿರ್ಬೋದು. ಒಂದೇ ಒಂದು ಕರೆಗೆ ನಮ್ಮ ಹೋಗ್ಬಿಟ್ಟು ಅವ್ರು ಬಂದಿದ್ದಾರೆ ಅಂದ್ರೆ ಅಷ್ಟು ಪ್ಯಾನಿಕ್ ಆಗಿದ್ದಾರೆ ಜನರು. ಅವರಿಗೆ ನಾವು ಏನಾದರೂ ದಾರಿ ತೋರಿಸಬೇಕು, ಏನಾದರೂ ಅವರಿಗೆ ಗೈಡೆನ್ಸ್ ಮಾಡಬೇಕು. ಹಾಗಾಗಿ ನಾವು ಒಂದು ತೀರ್ಮಾನವನ್ನು ಕೂಡ ಇವತ್ತು ಮಾಡಿದ್ದೇವೆ. ಈ ಮ್ಯಾಪಿಂಗ್ ಪ್ರಕ್ರಿಯೆ ಮುಗಿತಾ ಇದೆ. ನೆಕ್ಸ್ಟ್ ಎನ್ಯುಮರೇಷನ್ ಫಾರ್ಮ್ ಫಿಲ್ಲಿಂಗ್ಸ್ ಪ್ರೊಸೆಸ್ ಏನು ಸ್ಟಾರ್ಟ್ ಆಗ್ತದೆ, ನೋಟಿಸ್ ಇಶ್ಯೂ ಪ್ರೊಸೆಸ್ ಏನು ಸ್ಟಾರ್ಟ್ ಆಗ್ತದೆ. ನಾವು ಪ್ರತಿ ವಾರ್ಡ್ಗಳಲ್ಲಿ, ದಾವಣಗೆರೆಯ ಸೌತ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲ ಇದ್ದಾರೆ, ಹರಿಹರ ಇರ್ಬೋದು ಅಥವಾ ಮಲೆಬೆನ್ನೂರು ಇರ್ಬೋದು, ಪಕ್ಷದಿಂದ ಏನೇನು ಮುಂದೆ ಬರುವಂತ ಏನೇನೋ ಅವ್ರ ಗೈಡೆನ್ಸ್ ಇದಾವೆ. ನಿಮ್ಮ ಪಕ್ಷದ ಕಾರ್ಯಕರ್ತರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಬರ್ತಾ ಇದೆ, ಘೋಷಣೆ ಆಗುವ ಸಾಧ್ಯತೆ ಇದೆ. ನಿಮ್ಮ STP ಪಕ್ಷದ ನಿಲುವೇನು? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿ ದ ಓನ್ಲಿ ಆಲ್ಟರ್ನೇಟಿವ್. ಯಾಕಂತ ಹೇಳಿದ್ರೆ ಇವತ್ತು ವಿರೋಧ ಪಕ್ಷದಲ್ಲಿರುವಂತಹ ಪಕ್ಷಗಳು ಇವತ್ತು ನರಸತ್ತ ಪಕ್ಷಗಳಾಗಿವೆ. ಜನರ ಸಮಸ್ಯೆ ಅವರಿಗೆ ಕಾಣ್ತಾ ಇಲ್ಲ. ಹಾಗಾಗಿ ಯಾವ ಚುನಾವಣೆ ಬಂದರೂ ಕೂಡ, ಅದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲ, ಗ್ರಾಮ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ ಚುನಾವಣೆಗಳಿಗೆ STP ಅಭ್ಯರ್ಥಿಗಳನ್ನು ನಾವು ಕಣಕ್ಕೆ ಇಳಿಸ್ತೇವೆ. ಅಲ್ಲ, ಇವರು ಕಾಂಗ್ರೆಸ್ ಪಕ್ಷದವರು ಅಕಸ್ಮಾತ್ ಮೈನಾರಿಟೀಸ್ಗೆ ಏನಾದ್ರು ಮುಸ್ಲಿಮ್ಸ್ಗೆ ಟಿಕೆಟ್ ಕೊಟ್ಟರೆ ಅವಾಗ ನಿಮ್ಮ ಪಕ್ಷ ಏನು ಬೆಂಬಲಿಸ್ತಿತ್ತೋ ಏನು ನೀವು ಮತ್ತೆ ಅಧಿಕಾರ ಬೇಡ? ಅಲ್ಲ, ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ, ಯಾರಿಗೆ ಕೊಡಲ್ಲ, ಅದು ಅವರ ಪಕ್ಷದ ಆಂತರಿಕ ವಿಚಾರ. ಆ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ನಮ್ಮ ಪಕ್ಷದಲ್ಲಿ ಯಾರು ಅರ್ಹರಾಗಿದ್ದಾರೆ ಜನಸೇವೆ ಮಾಡಲಿಕ್ಕೆ, ದಕ್ಷಿಣ ಕ್ಷೇತ್ರದಲ್ಲಿ ಸಾವಿರಾರು ಸಮಸ್ಯೆ ಇದೆ, ಒಂದೆರಡಲ್ಲ, ಸಾವಿರಾರು ಸಮಸ್ಯೆಗಳ ಪಟ್ಟಿ ನಮ್ಮ ಹತ್ರ ಇದೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಜನರಿಗೆ ಯಾರು ಸಂಕಷ್ಟಕ್ಕೆ ಸ್ಪಂದಿಸ್ತಾರೆ ಅವರಿಗೆ ನಾವು ಅಭ್ಯರ್ಥಿಯನ್ನು ಮಾಡಬೇಕೆಂಬುದು ನಮ್ಮ ಉದ್ದೇಶ. MP ಎಲೆಕ್ಷನ್ ಅಲ್ಲಿ ತಾವು ಇಂಡಿಯಾ ಅಲಯನ್ಸ್ ಪಾರ್ಟಿ ಜೊತೆಗಿದ್ರ ಅಥವಾ ಹೊರಗಿದ್ರಿ? MP ಎಲೆಕ್ಷನ್ ಅಲ್ಲಿ ಇಂಡಿಯಾ ಇತ್ತ ಸರ್, ಇಂಡಿಯಾ ಅಲಯನ್ಸ್ ಜೊತೆಗಿದ್ರಿ. ಇಂಡಿಯಾ ಅಲಯನ್ಸ್ ಇದ್ದುಕೊಂಡೆ ಅಲ್ಲಿ ಮಮತಾ ಬ್ಯಾನರ್ಜಿ ಇಂಡಿಯಾ ಅಲಯನ್ಸ್ ವಿರುದ್ಧ ಚುನಾವಣೆಯಲ್ಲಿ ಇಂಡಿಯಾ ಅಲಯನ್ಸ್ ಅಲ್ಲಿ ಕಾಂಗ್ರೆಸ್ ಬರುತ್ತೆ, ಅದರ್ಸ್ ಪಾರ್ಟಿ ಬರುತ್ತೆ. ಆದ್ರೆ ಕಾಂಗ್ರೆಸ್ ಜೊತೆಗೆ ನೀವು ಒಪ್ಪಂದ ಮಾಡಿರಲ್ಲ, ಇನ್ನು ಕೇಳಬಹುದಿತ್ತು ಅಲ್ಪಸಂಖ್ಯಾತರ ಸೀಟ್ ಎಲ್ಲಿದ್ದಾರ, ಅಟ್ಲೀಸ್ಟ್ ರಾಜ್ಯದಲ್ಲಿ ನಮಗೆ ಒಂದು 7-8 ಸೀಟ್ ನೀವು ಬಿಟ್ಕೊಟ್ಟೆ ನಮ್ಮ ಜೊತೆಗೆ ಬರ್ತೀನಿ. ನೀವು ಅವತ್ತು ಏನಾರು ಕೇಳಿದ್ರೆ ನೀವು? ಕಾಂಗ್ರೆಸ್ ಇಂದ ಅಂತ ಎಕ್ಸ್ಪೆಕ್ಟೇಷನ್ ಇಡುವಂಥದ್ದು ನಮ್ಮ ದಡ್ಡತನ, ಜಾಣತನ ಅಲ್ಲ. ಕಾಂಗ್ರೆಸ್ಸಿಗೆ ಯಾವತ್ತೋ ಅಲ್ಪಸಂಖ್ಯಾತರು ದೂರ ಆಗಿ ಹೋಗಿದ್ದಾರೆ. 1992 ನಂತರ ಕಾಂಗ್ರೆಸ್ ಪಾಠ ಕಲ್ತಿಲ್ಲ ಇದುವರೆಗೂ ಕೂಡ.
ಈ ಬಾರಿ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅದು ಅಲ್ಪಸಂಖ್ಯಾತರ ಋಣದ ಆಧಾರದಲ್ಲಿ 55 lakhs ನಾವು ಓಟ್ ಕೊಟ್ಟಿದ್ದೀವಿ ಸರ್. 2B ರಿಸರ್ವೇಶನ್ 3 ವರ್ಷ ಆಯಿತು, ಇದುವರೆಗೆ ರಿಸ್ಟೋರ್ ಮಾಡಲಿಲ್ಲ. ಇಂತಹ ಕಾಂಗ್ರೆಸ್ಸಿಂದ 1 ಸೀಟು 2 ಸೀಟು ನಿರೀಕ್ಷೆನೇ ಮಾಡಬಾರ್ದು. ಅವ್ರು ಕೊಟ್ಟರು ಒಳ್ಳೇದೇ, ಕೊಡ್ಲಿಲ್ಲ ಅಂದ್ರೂ ಒಳ್ಳೇದೇ. ಯಾಕಂದ್ರೆ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅಂಡರ್ ಕರೆಂಟ್ ಇದೆ, ಜನರಲ್ಲಿ ಒಂದು ನೋವಿದೆ. ನಮಗಾಗಿ ನಾವು ಅವರಿಗೆ ಓಟ್ ಕೊಟ್ಟು ಗೆಲ್ಲಿಸಿ ನಮಗಾಗಿ ಒಂದೇ ಒಂದು ಪ್ರಶ್ನೆ ಮಾಡಲಿಲ್ಲ ವಿಧಾನಸಭೆಯಲ್ಲಿ. ಏನು ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಅವರು ಒಳ್ಳೆ ನಾಯಕರಾಗಿದ್ರು, ಓಕೆ. ಆದರೆ ಅಲ್ಪಸಂಖ್ಯಾತರ ಋಣದಲ್ಲಿ ಗೆದ್ದು ಬಂದು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೇನೆ. ಇದೊಂದು ಪ್ರಶ್ನೆ ಇವತ್ತಿನ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನಸದಲ್ಲಿದೆ. ಆ ಅಂಡರ್ ಕರೆಂಟ್ ಈ ಉಪಚುನಾವಣೆಯಲ್ಲಿ ಪಾಸ್ ಆಗುತ್ತೆ. ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೇಳ್ತಾ ಇದಾರಲ್ಲ, ಅವರಿಗೆ ಕೊಡ್ತೀರೋ ಅಥವಾ ನಿಮ್ಮ ಕಾರ್ಯಕರ್ತರಿಗೆ ಕೊಟ್ಟು ನೀವು ನಿಲ್ಲಿಸ್ತೀರೋ? ಸ್ಪರ್ಧೆ ಮಾಡ್ತೀವಿ. ಪಕ್ಷಕ್ಕೆ ಅದರದೇ ಆದಂತಹ ತತ್ವ ಮತ್ತು ಸಿದ್ಧಾಂತಗಳಿವೆ. ಆ ತತ್ವ ಸಿದ್ಧಾಂತವನ್ನು ಒಪ್ಪಿ ಯಾರು ಪಕ್ಷಕ್ಕೆ ಬಂದರೂ ನಾವು ಮುಕ್ತ ಆಹ್ವಾನ. ಯಾವ ರಾತ್ರಿ 12 ಗಂಟೆಗೆ ಬಂದರೂ ನಮ್ಮ ಕಾರ್ಯಕರ್ತರೇ ಎಚ್ಚರಾಗಿರ್ತಾರೆ. ಅದರ ಫಾರ್ಮಾಲಿಟೀಸ್ ಇದೆ. ಫಾರ್ಮಾಲಿಟೀಸ್ ಅಂದರೆ ಪ್ಲೆಡ್ಜ್ ಮಾಡಬೇಕು. ನಾನು ಭ್ರಷ್ಟಾಚಾರ ಮಾಡಲ್ಲ, ನಾನು ಸ್ವಜನ ಪಕ್ಷಪಾತ ಮಾಡಲ್ಲ, ನಾನು ಕಳ್ಳತನ ಮಾಡಲ್ಲ, ನಾನು ಸರ್ಕಾರದಿಂದ ಬರುವಂಥ ಅನುದಾನದಲ್ಲಿ 10 ರೂಪಾಯಿ ಕೂಡ ನನ್ನ ಜೇಬಿಗೆ ಹಾಕ್ಕೊಳ್ಳಲ್ಲ. ಈ ಕಾನ್ಸೆಪ್ಟಲ್ಲಿ ಯಾರು ಬಂದರು, ಯಾವುದೇ ಪಕ್ಷದಿಂದ ಬಂದರೂ ಕೂಡ ನಮ್ಮ ಪಕ್ಷದ ತತ್ವ ಸಿದ್ಧಾಂತನ ಒಪ್ಪಿ ಫಸ್ಟ್ ಅವರು ಕೇಡರಾಗಿ ಬರಲಿ. ಇಲ್ಲಿ ಬಂದು ಅವರ ಏನು ಕೆಪಾಸಿಟಿ ಇದೆ, ಅವರು ಒಂದು ವೇಳೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂಥ ಕೆಪಾಸಿಟಿ ಇದ್ರೆ ಪಾರ್ಲಿಮೆಂಟ್ ಸೀಟೇ ಕೊಡುವ, ಇದು MLA ಸೀಟು. ಹಾಗಾಗಿ ನಮ್ಮಲ್ಲಿ ಯಾರಿಗೂ ಕೂಡ ಅಧಿಕಾರದ ಲಾಲಸೆ ಇಲ್ಲ. ಕೊನೆ ಪ್ರಶ್ನೆ. ಮೊನ್ನೆ ನಾವು ದಾವಣಗೆರೆಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು, ಒಂದೇನೋ ಒಂದು ಘಟನೆ ನಡೀತು. ಅದಕ್ಕೆ ಒಂದು ಕೋಮು ಬಣ್ಣ ಬೆಳೀತಾ ಇದೆ. ಈ BJP ಪಕ್ಷೀಯರು ವೈಯಕ್ತಿಕ ವಿಚಾರ ತಗೊಂಡು ಮುಸ್ಲಿಮ್ಸು ಗುಂಡಾಗಳು, ಜಿಹಾದಿಗಳು ಅಂತ ಒಂದು ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ತಾವು ಅವರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ನೋಡಿ, ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ಜಾತಿಯವರಾಗಿರಲಿ, ಈ ಗೂಂಡಾಗಳು, ರೇಪಿಸ್ಟ್ಗಳು, ಮರ್ಡರರ್ಸ್ಗಳು ಇವರೆಲ್ಲ ಒಂದೇ ಜಾತಿ. ಅವರಿಗೆ ಯಾವುದೇ ಧರ್ಮ ಇಲ್ಲ, ಅವರೆಲ್ಲ ಒಂದೇ ಕ್ರಿಮಿನಲ್ಸ್ಗಳಷ್ಟೇ. ಹಾಗಾಗಿ ಇದು ಏನು ದಾವಣಗೆರೆಯಲ್ಲಿ ಒಂದು ಇಶ್ಯೂ ನಡೆದಿದೆ, ಅದು ವೈಯಕ್ತಿಕ ಗಲಾಟೆ, ವೈಯಕ್ತಿಕ ವಿಚಾರ. ನಮಗೆ ಗೊತ್ತಿಲ್ಲ ಅದು ಬಿಸ್ನೆಸ್ ವಿಚಾರನ, ಅವರ ವೈಯಕ್ತಿಕ ವಿಚಾರನ. ಅದರಲ್ಲಿ ಏನಾದರೂ ಯಾರಾದರೂ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ರೆ ಅವರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಿ. ಅದಕ್ಕೆ ಮುಸ್ಲಿಂ ಧರ್ಮದ ಲೇಪ ಹಚ್ಚುವಂಥದ್ದು ಇದು BJPಗರ ಜಾಯಮಾನನೇ ಇದಲ್ವ ಸರ್? ಅವರು ಇಡೀ ಲೈಫಲ್ಲಿ ಮಾಡ್ಕೊಬಂದಿದ್ದು ಇಷ್ಟೇ. ಅವ್ರು ಯಾವತ್ತೂ ಕೂಡ ಜನರ ಮನಸ್ಸನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಲಿಲ್ಲ, ಹುಳಿ ಹಿಂಡುವಂಥ ಕೆಲಸವನ್ನೇ ಮಾಡಿದ್ರು. ಹಾಗಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರು ಅಷ್ಟು ಏನು ಕೆಪಬಲ್ ಇದ್ದಾರೆ, ಅವರ ಹುನ್ನಾರವನ್ನು ಅರ್ಥ ಮಾಡ್ಕೊಳ್ತಾರೆ. ಅದು ಯಾರು ಏನು ತಪ್ಪಾಗಿದೆ ಅದು ಕೂಲಂಕುಷವಾಗಿ ಎಂಕ್ವೈರಿ ಆಗಲಿ, ಮ್ಯಾಕ್ಸಿಮಮ್ ಕಾನೂನು ಪ್ರಕಾರ ಏನು ಪನಿಷ್ಮೆಂಟ್ ಇದೆ ಪನಿಷ್ಮೆಂಟ್ ಆಗಲಿ, ಅದು ಖಂಡನೀಯ. ಒಬ್ಬ ಪೊಲೀಸ್ ಅಧಿಕಾರಿ ಅಲ್ಲ, ಒಬ್ಬ POನಿಗೂ ಕೂಡ ಅವನ ಡ್ಯೂಟಿಗೆ ಯಾರಾದರೂ ಅಡ್ಡಿಪಡಿಸಿದ್ರೆ ಅದು ಅದಕ್ಕಿಂತ ದೊಡ್ಡ ಕ್ರೈಮ್. ಹಾಗಾಗಿ ಆ ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸಕ್ಕೆ ಯಾರು ಅಡ್ಡಿ ಬರಬಾರ್ದು. ಇನ್ವೆಸ್ಟಿಗೇಷನ್ ಆಗಲಿ, ಯಾರು ತಪ್ಪು ಮಾಡಿದಾರೋ ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಈ BJP ಅವರನ್ನು ಹುಳಿ ಹಿಂಡಲಿಕ್ಕೆ ಬಿಡಬೇಡಿ ಈ ಮಧ್ಯದಲ್ಲಿ. ಇದು ನಮ್ಮ ಸಲಹೆ.